ನಮ್ಮ ಅಪ್ಪನಿಗೆ ಇವಾಗ ತಾರ್ ರಾಕ್ಸ್ನ ತೋರಿಸೋಣ ಇರಿ. ಅದಕ್ಕಿಂತ ಇದ್ರಲ್ಲೇ ಇದಾಗಿ ಹೋಗ್ಬೋದಲ್ವಾ, ಹೆಂಗೆ ಒಂಥರ ಫ್ರೀಯಾಗಿ. ನಮ್ಗೆ ಈ ಥರ ಇಷ್ಟ ಕಣ, ಈ ಥರ ಇಷ್ಟನೇ. ಹಾಂ, ಭಾನುವಾರ 14ನೇ ತಾರೀಕು ಡೆಲಿವರಿ ಇದೆ ಕಾರ್ದು. ಯಾವ್ದು ಇಷ್ಟ ಆಯ್ತು ನಿಂಗೆ ಓವರಾಲ್ ಹೇಳು? ಚೆನ್ನಾಗೈತೆ ಗೈಸ್, ನಾನಿವಾಗ ನಮ್ಮ ಅಪ್ಪನ ಕರ್ಕೊಬಂದಿದ್ದೀನಿ ಮಹೇಂದ್ರ ಶೋರೂಮ್ಗೆ. ನಮ್ಮ ಅಪ್ಪನಿಗೆ ಒಂದು ಸಲ ಕಾರ್ ತೋರಿಸೋಣ ಅಂತ. ಅವ್ರು ಅವತ್ತಿಂದ ಕಂಪ್ಲೇಂಟ್ ಮಾಡ್ತಿದ್ರಲ್ಲ, ಎಲ್ಲರೂ ಕರ್ಕೋಗಿ ತೋರಿಸ್ತಾವನೆ, ನನಗೆ ಮಾತ್ರ ತೋರಿಸ್ತಿಲ್ಲ ಅಂತ. ಅದಕ್ಕೆ ನಮ್ಮ ಅಪ್ಪನ ಕರ್ಕೊಬಂದ್ಬಿಟ್ಟು ಇವತ್ತು ಬೆಂಗಳೂರು ಬಂದಿದ್ವಿ. ಹಂಗೆ ನಾವು ತಗೋತಿರೋ ಕಾರ್ ಹೆಂಗೈತೆ, ಇಷ್ಟ ಆಗುತ್ತೋ ಅವ್ರಿಗೆ ತೋರಿಸ್ಕೊಂಡು ಹೋಗೋಣ ಅಂತ ಕರ್ಕೊಬಂದಿದ್ದೀನಿ. ಫಸ್ಟು ಒಂದು ಕಾಫಿ ಕುಡಿದ್ಬಿಟ್ಟು ಕಾರ್ ತೋರಿಸ್ತೀನಿ ರೀ. ನಿಮ್ಗೆ ಯಾವ ಕಾರು ಅಂತ ಹೇಳಲ್ಲ, ನಮ್ಮ ಅಪ್ಪನಿಗೆ ಹೇಳ್ತೀನಿ. ನಮ್ಮ ಅಪ್ಪನಿಗೆ ಎಲ್ಲ ಕಾರು ತೋರಿಸ್ತೀನಿ, ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ನೋಡೋಣ. ಗೈಸ್, ನಮ್ಮ ಅಪ್ಪನಿಗೆ XUV ತೋರಿಸ್ತಾ ಇದ್ದೀನಿ ಇವಾಗ. XUV ಹೆಂಗೈತೆ ಅಂತ ನೋಡ್ತಾವ್ರೆ. ಮತ್ತು ತಾರು ಎಲ್ಲನೂ ತೋರಿಸೋಣ. ನಮ್ಮ ಕಾರು ಗೈಸ್ ಡೆಲಿವರ್ ಆಗೋದು ಭಾನುವಾರ, ಇದೇ ತಿಂಗಳು 14ನೇ ತಾರೀಕು ಭಾನುವಾರ. ಮೀಟಪ್ ಮಾಡೋದ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಬಟ್ ಡೆಲಿವರಿ ಇದೇ ಭಾನುವಾರ 14ನೇ ತಾರೀಕು ನಮ್ಮದು ಕಾರು ಡೆಲಿವರ್ ಆಗುತ್ತೆ. ಅಪ್ಪನ ಹತ್ಸೋಣ ಇರಿ ಕಾರ್ಗೆ. ಗೊತ್ತಪ್ಪಜಿ, ನಮ್ಮ ಅಪ್ಪನ ಫಸ್ಟ್ ಟೈಮ್ ನಾನು ಕಾರ್ ಶೋರೂಮ್ ಕರ್ಕೊಬಂದಿರೋದು. ಹಾಂ, ತಿರುಗು ಹಂಗೆ ಹಾಕಿಡು. ಹೆಂಗೈತೆ XUV? ಇದ್ರ ಹೆಸರು XUV 700. ಹೆಂಗೈತಪ್ಪಜಿ? ಚೆನ್ನಾಗಿದೆ. ಅಪ್ಪನ XUV ಕೂರಿಸಿ ನೋಡಿ. ಇದ್ರಲ್ಲಿ ಸನ್ ರೂಫ್ ಬರ್ತದೆ. ಇದರಲ್ಲಿ ಇದಿಲ್ಲ, ಕೀ ಇಲ್ಲ, ಇದು ಮುಚ್ಕೋತದೆ. ಇದು ಫುಲ್ಲು ಬೇಕು ಅಂದರೆ ಇದು ಅರ್ಧ ಗ್ಲಾಸೂ ಓಪನ್ ಆಯ್ತದೆ. ಹಿಂದೆ 2 ಸೀಟ್ ಐತೆ ನೋಡಿ. ಇಲ್ಲಿ ಟೋಟಲ್ 7 ಜನ ಕುತ್ಕೋಬೋದು. ಇಲ್ಲಿ 3, ಮುಂದೆ 2, ಹಿಂದೆ 2. ಹೆಂಗೈತಿ ಈ ಕಾರು? ಚೆನ್ನಾಗೈತೆ. ಮುಂದೆ ಕೂತ್ಕೋತೀಯಾ? ಬ್ಯಾಕ್ ಕೂತ್ಕೋ, ಏನಿಲ್ಲ ಕಣ. ಇರೋದು ಹಿಂಗಂದು ಡೋರ್ ಓಪನ್ ಆಯ್ತದೆ. ಇದು ಲಾಕು, ಹಿಂಗಾಗಿದ್ರೆ ಡೋರು. ಇದು ಅನ್ಲಾಕು, ಹಿಂಗಂದ್ರೆ ಡೋರು ಹಿಂಗೆ ತಳ್ಳಿದ್ರೆ ಓಪನ್ ಆಯ್ತದೆ. ಇಳಿ ಹಂಗೆ, ಅದೇನು ಲಾಕ್ ಮಾಡೋಕ್ಕೆ. ಹಾಂ, ಇಳಿ ಹೇಳ್ತೀನಿ. ಅಪ್ಪನ XUV ಇಲ್ಲಿ ಮುಂದೆ ಕೂರ್ಸೋಣ ಬನ್ನಿ. ಬಗ್ಬಿಟ್ಟತ್ತು ಸ್ವಲ್ಪ. ಅಷ್ಟೇ. ಹೆಂಗೈತೆ ಮುಂದೆ ಸೀಟು? ಇಲ್ಲೆಲ್ಲ ಸ್ಕ್ರೀನ್ ಬರ್ತದೆ, ಇಲ್ಲ ಆನ್ ಮಾಡೋದು ಸ್ಕ್ರೀನ್. ಇದೇನಂದಲ್ಲ, TV ಬರ್ತದ ಅಂದೆ. TV ಬರಲ್ಲ, ಬರೀ ಸಾಂಗ್ ಹಾಕೋದು ಆ ಥರ ಬರ್ತದೆ. ಯೂಟ್ಯೂಬು ಅದೆಲ್ಲ ಬರಲ್ಲ, ವಿಡಿಯೋ ಪ್ಲೇ ಆಗಲ್ತು. ಇನ್ನೊಂದು ಅಲ್ಲೊಂದು ಕಾರ್ ಅದೇ, ಬಾ ತೋರಿಸ್ತೀನಿ. ಅದರಲ್ಲಿ ಇದೆಲ್ಲ ಬರ್ತದೆ, ಯೂಟ್ಯೂಬ್ ಎಲ್ಲ ಬರ್ತದೆ. ಆ ಕಾರ್ಗೆ ಹೋಗುವ ಬಾ. ಇದಕ್ಕಿಂತ ಚೆನ್ನಾಗಿರೋ ಕಾರ್ಗಳು ಬಾ ತೋರಿಸ್ತೀನಿ. ಇದು ಹೆಂಗನ್ಸ್ತು ಈ ಕಾರು? ಚೆನ್ನಾಗೈತೆ. ಅಪ್ಪನ XUV ತೋರಿಸಿದ್ದೀನಿ. ಈಗ ನೆಕ್ಸ್ಟು ತಾರ್ ರಾಕ್ಸ್ ತೋರಿಸೋಣ ಬನ್ನಿ. ಇದು ಫ್ಯಾಮಿಲಿ ಕಾರು, ಫ್ಯಾಮಿಲಿಗಳು ಯೂಸ್ ಮಾಡೋಕ್ಕೆ. 7 ಜನ ಆರಾಮಾಗಿ ಟ್ರಿಪ್ ಹೋಗೋಕ್ಕೆ. ಅಲ್ಲದಲ್ಲ, ಅದು ಫ್ಯಾಮಿಲಿಗೂ ಆಯ್ತದೆ. ಮತ್ತು ಈ ಮಣ್ಣು ಬದಿಲಿ ಓಡಿಸೋದು, ಆಫ್ ರೋಡ್ ಎಲ್ಲ ಮಾಡ್ತಾರಲ್ಲ, ಹಾಂ, ಅದು ತೋರಿಸ್ತೀನಿ ಬಾ. ಅದು ಚೆನ್ನಾಗೈತೆ. ಅದು ಹಿಂಗೆ ಇಲ್ಲ ಹೇಳಿ ಫಸ್ಟ್. ಗೈಸ್, ನಮ್ಮ ಅಪ್ಪನಿಗೆ ಇವಾಗ ತಾರ್ ರಾಕ್ಸ್ನ ತೋರಿಸೋಣ ಇರಿ. ಚಪ್ಪಲಿ ಹಾಕೊಂಡೆ ಹತ್ತಿ ಏನಾಗಲ್ಲ ಕಣ. ಬನ್ನಿ ತಾರ್ ರಾಕ್ಸ್ ತೋರಿಸೋಣ. ನಮ್ಮ ಅಪ್ಪನಿಗೆ ಹೆಂಗೆ ಅನಿಸುತ್ತೆ ಕೇಳೋಣ. ಗೊತ್ತಪ್ಪಜಿ? ಇದು 22. ಫುಲ್ ಟಾಪ್ ಎಂಡ್ ಅಂದರೆ 22. ಹತ್ತಂಗೆ. ಈ ಥರ ಇಷ್ಟನೇ. ಹಾಂ, ಇದು ನೋಡಿ, ನಮ್ಮ ಅಪ್ಪನ ತಾರ್ ರಾಕ್ಸ್ ಒಳಗೆ ಕೂರಿಸಿದ್ರೆ ತಾರ್ ರಾಕ್ಸ್ ಇಷ್ಟ ಅಂತವ್ರೆ. ನಿನ್ಗೆ ಈ ಥರದ್ದು ಇಷ್ಟ ಆಗಲ್ಲ ಅಂತ ಅನ್ಕೊಬಿಟ್ಟಿದೆ. ಹಾಂ, ಮೈಲೇಜ್ ಎಷ್ಟು ಬರೋದು? ಮೈಲೇಜ್ ಎಲ್ಲ ಕಮ್ಮಿನೇ. ಮೈಲೇಜು ಒಂದು 12, 13 ಆ ಥರ, 10 ಹಂಗೇನೆ. ಅದು ಅಷ್ಟೇ, ಇದು ಅಷ್ಟೇ. ಇವಾಗ ಆ ಕಾರ್ XUV ಇಷ್ಟ ಆಯ್ತಾ, ಇದು ಇಷ್ಟ ಆಯ್ತಾ ಜಾಸ್ತಿ ಕೂತಿರೋದ್ರಲ್ಲಿ? ಅದು ಇಷ್ಟ. 2ರಲ್ಲಿ ಹೇಳು, ಹೇಳು ಆನೆಸ್ಟಾಗಿ ಹೇಳು. ಅದು ಚೆನ್ನಾಗೈತೆ. ಇದು ಒಟ್ಟೆ 2 ಚೆನ್ನಾಗೈತೆ. 2ರಲ್ಲಿ ಒಂದು ಅಂದ್ರೆ ಯಾವ್ದು ಹೇಳು? ಅದೇ ಇಷ್ಟ ಬಿಡು.
ಅದೇ ಹಂಗೆ ಹೇಳ್ಬೇಡ, ಕರೆಕ್ಟಾಗಿ ನಿಜ ನಿನ್ಗೆ ಇನ್ಸಿದ್ ಹೇಳು. ಇದು ನೋಡು ಹೈಟ್ ಐತೆ. ಒಂಥರ ಐತೆ. ಇದು ಆಫ್ ರೋಡ್ ಗಾಡಿ ಗಣಪತಿ. ಬದಿ ಮಣ್ಣು, ಹಾ, ಹಳ್ಳಿ ಕಡೆ ಡೆಸರ್ಟು ಆ ಥರದ್ದೆಲ್ಲ ಓಡಿಸ್ಬೋದು ಇದನ್ನ. ರೋಡು ಇದು ಎಲ್ಲ ಗುಂಡಿ ಪಂಡಿ. ಆಫ್ ರೋಡ್ ಮಾಡೋ ವೆಹಿಕಲ್ ಇದು. ಇಲ್ಲಿ ನೋಡಿ, ಇಲ್ಲ ಆಯ್ತು ನೋಡು, ತಾರ್ ರಾಕ್ಸ್ ಅಂತ ಇದ್ರ ಹೆಸರು. ಇಲ್ಲಿ ಸೀರಿಯಲ್ ನಂಬರ್ ಕೊಟ್ಟವ್ರು ನೋಡು. ಬಟ್ ಇದಕ್ಕಿಂತ ಜಾಸ್ತಿ ಸೇಲ್ ಆಗವ ಅಲ್ಲೇ. ಇದು ಹಳೆ, ಇದು ಹಿಂದುದು ಅನ್ಸ್ತದೆ. ಇದು ಟಾಪ್ ಎಂಡ್ ಕಾರು ಅಂದ್ರೆ ಈ ತಾರ್ ರಾಕ್ಸ್ ಅಲ್ಲಿ ತುಂಬಾ. ಹಿಂದೆಗಡೆ ಇಲ್ಲ, ಹಿಂದೆಗಡೆನೂ ಆಯ್ತಲ್ಲ 3 ಜನ ಕುತ್ಕೊಳಕ್ಕೆ. ಹಿಂದೆ 7 ಜನ ಅಲ್ಲ, ಇದು 5 ಸೀಟ್ರು. ಇದು 5 ಸೀಟ್ರು. ಇದರಲ್ಲಿ ಗೈಸ್ ಇದು 4x4 ಅಲ್ಲ, ಆಟೋಮೆಟಿಕ್ ಗಾಡಿ. ಇದು ಟಾಪ್ ಎಂಡ್ ಅನ್ಸುತ್ತೆ, ಬಟ್ 4x4 ಅಲ್ಲ. 4x4 ಅಂತ ಬರ್ತದ ಗಣಪತಿ. ಇದರಲ್ಲಿ ಮುಂದೆಗಡೆ 2 ಚಕ್ರ, ಹಿಂದೆಗಡೆ 2 ಚಕ್ರ, 2 ತಿರುಗ್ತವೆ. ಅವಾಗ ಮಣ್ಣು ಏನೇ ಇದ್ರು ಸಿಗಾಕೊಳ್ಳಲ್ಲ. ಅದ್ರಲ್ಲಿ ಬರೀ ಮುಂದೆಗಡೆದಷ್ಟೇ ತಿರ್ಗೋದು. ಅದಕ್ಕೆ ಇದು ಆಫ್ ರೋಡ್ ಗಾಡಿ ಅನ್ನೋದು. ಇದ್ರಲ್ಲಿ ಇಲ್ಲ, ಇದು ಇನ್ನೂ ಕಾಸು ಜಾಸ್ತಿ ಕೊಟ್ರೆ ಅದು ಬರ್ತದೆ. ಇಲ್ಲಿ ಸನ್ ರೂಫ್ ಐತೆ. ಯಾವಾಗ ಇವ ಆಗಿದ್ರೆ ಮಣ್ಣು ಇದಾಗಿದ್ರೆ ಎಲ್ಲ ಇದು ಮಣ್ಣು ಕಿತ್ತೋಯ್ತದೆ. ಇದು ಸನ್ ರೂಫು, ಫುಲ್ಲು ಪ್ಯಾರಾನಮಿಕ್ ಸನ್ ರೂಫ್ ಬರ್ತದೆ. ಇದು ಫುಲ್ಲು ಇದರಲ್ಲಿ ಫುಲ್ ಕಾರು ಸನ್ ರೂಫು. ಹಿಂದೆಗಡೆನೂ ನೋಡು ಕೂತ್ಕೋಬೋದು. ನಮ್ಮ ಅಪ್ಪನಿಗೆ ತಾರ್ ರಾಕ್ಸೇ ಇಷ್ಟ ಆಯಿತು ಅಂತಂದರು ಆನೆಸ್ಟಾಗೆ. ಹೈಟ್ ಆಯ್ತಲ್ಲ, ಅವ್ರಿಗೊಂದು ಸ್ವಲ್ಪ ಜಾಸ್ತಿ ಇಷ್ಟ ಆಯಿತು. ಅದಕ್ಕಿಂತ ಇದ್ರಲ್ಲೇ ಇದಾಗಿ ಹೋಗ್ಬೋದಲ್ವಾ, ಹೆಂಗೆ ಒಂಥರ ಫ್ರೀಯಾಗಿ. ಇದು ಹೈಟ್ ಆಯ್ತಲ್ಲ, ಇದು ಹೇಳ್ಬೇಕು ಅಂದ್ರೆ ಇದನ್ನ ಫ್ಯಾಮಿಲಿ ಕಾರ್ ಅನ್ನಲ್ಲ. ಇದನ್ನ ಒಂಥರ ಫ್ಯಾಮಿಲಿಗೆ ಯೂಸ್ ಮಾಡ್ತಾರೆ, ಬಟ್ ಇದನ್ನ ಅಷ್ಟೊಂದು ಫ್ಯಾಮಿಲಿ ಕಾರ್ ಅನ್ನಲ್ಲ. ಅದಕ್ಕೆ ಅಲ್ಲೇ ಡೋರ್ ತಾನೆ ಅಲ್ಲೇ ಹತ್ಬೋದಲ್ಲ. ಅಲ್ಲ ಆಯ್ತಲ್ಲ ಡೋರು. ಬಟ್ ಇದು 5 ಸೀಟ್ರ್ ಗಣಪತಿ. ನಮ್ಮ ಅಪ್ಪನಿಗೆ ತಾರ್ ರಾಕ್ಸ್ ಇಷ್ಟ ಆಗ್ತಾ ಇದ್ ನೋಡಿದ್ರು. ಇದು ಬಾ, ಸೇಮ್ ಹಂಗೆ ಲಾಕ್ ಹಂಗೆ ಇರ್ತದೆ, ಹಿಂಗೆ ಎಳೆಯ ಅಷ್ಟೇ. ನೋಡಿ ಗೈಸ್, ಬಾಯ್ಸ್ಗೆ ಯಾವತ್ತೇ ಆದರೂ ಅಷ್ಟೇ, ನಮ್ಮ ಅಪ್ಪ ಆದರೂ ಅಷ್ಟೇ, ನಿಮ್ಮ ಅಪ್ಪ ಆದರೂ ಅಷ್ಟೇ, ಎಲ್ರಿಗೂ ತಾರ್ ರಾಕ್ಸೇ ಇಷ್ಟ ಆಗೋದು. ಹಾಂ, ನಮ್ಮ ಅಮ್ಮನ ಕರ್ಕೊಂಬಂದಿದ್ರೆ XUV ಏನವರು ಹಿಂದೆ ಹತ್ತತ್ಯಾ ಇಲ್ವಾ? ಇಲ್ಲಿ ಡಿಕ್ಕಿ ತೋರಿಸ್ತೀನಿ ನೋಡಿ. ಡಿಕ್ಕಿ ಎಲ್ಲ ಅದಕ್ಕೂ ಐತೆ. ಅದಕ್ಕೆ ಟೈರ್ ಐತಲ್ಲ ಪೂಜಿ, ಆ ಟೈರ್ ಕೆಳಗಡೆ ಕೊಟ್ಟಿರ್ತಾನೆ, ಗಾಡಿ ಕೆಳಗೆ. ಇದು ಹಿಂದೆ ಆಯ್ತು ಅಷ್ಟೇ. ಇದು ನೋಡು ಡಿಕ್ಕಿ ಸ್ಪೇಸ್ ಜಾಸ್ತಿ ಆಯ್ತು ನೋಡಿ. ಇದರಲ್ಲಿ ಲಗೇಜ್ ಎಲ್ಲ ಹಿಡ್ಕೋಬೋದು ಇಲ್ಲಿ. ಇಷ್ಟ ಆಯ್ತಾ? ಯಾವುದು ಕಮ್ಮಿ ಅನಿಸ್ತದೆ ಜಾಗ. ನಮ್ಮ ಅಪ್ಪನ 5 ಸೀಟ್ರ್ ಕಾರಲ್ಲಿ ಕೂರ್ಸೋಣ. ಇರಿ, ಹಾಕು ಅದು. ಇದ್ರಲ್ಲಿ ನೋಡು, ದೊಡ್ಡ ಕಾರ್ಗಿಂತ ಇದ್ರಲ್ಲಿ ಒಂದು ಸ್ವಲ್ಪ ಚಿಕ್ಕ ಅನಿಸ್ತದೆ. ಹಾಂ, ಸ್ಪೇಸು ಕಮ್ಮಿ ಇದರಲ್ಲಿ. 5 ಜನಕ್ಕೆ ಹಿಂಸೆ ಆಗುತ್ತೆ ಒಂದೊಂದ್ಸಲ. ಹೋಗ್ಬೋದು ಸಿಂಪಲ್ಲಾಗೆ, 5 ಜನ ಹೋಗಕ್ಕೆ ಆರಾಮಾಗಿ. ಆ ದೊಡ್ಡ ಕಾರ್ಗೆ ಹೋಲಿಸ್ಕೊಂಡ್ರೆ ಒಂಚೂರು ಕಂಫರ್ಟ್ ಕಮ್ಮಿ. 13-14 ಆಯ್ತದೆ ಟಾಪ್ ಎಂಡ್. ಇಲ್ಲ, ಇನ್ನೂ ಜಾಸ್ತಿ ಆಯ್ತದೆ. ಬೇಸಿಂದ ನೋಡೋದು ನೋಡಿ. ಇದು ಸಣ್ಣ ರೂಫ್ ಅದು ನೋಡಿ, ಚಿಕ್ಕದು. ಇದು ಎಲೆಕ್ಟ್ರಿಕ್ ಕಾರ್, ಇವಾಗ ಬಂದಿರೋ ಮಾಡಲಿ ಇವೆಲ್ಲ. ಒಳಗಡೆ ಬೈಲಿ ತೋರಿಸ್ತೀನಿ ಹೆಂಗೈತೆ. ಇದ್ರ ಹೆಸರು XEV 9E ಅಂತ. ಇಲ್ಲ ಇದು ನೋಡು, XEV 9E ಹೆಸರು. ಕೂತ್ಕೋ ಹೇಳ್ತೀನಿ. ಇದರಲ್ಲಿ ನೋಡಿ ಡಿಸ್ಪ್ಲೇ ಐತಲ್ವಾ, ಇದು ಅವತ್ತು ಆನ್ ಮಾಡಿ ತೋರಿಸಿದ್ರು, ನಾವು ವಿಡಿಯೋಲ್ಲಿ ಹಾಕಿದ್ವಲ್ಲ ನಾನು ಗೌತಮ್. ಇಲ್ಲೊಂದು ಯೂಟ್ಯೂಬ್ ಎಲ್ಲ ನೋಡ್ಬೋದು ಇದರಲ್ಲಿ. ಈ ಸ್ಕ್ರೀನಲ್ಲಿ ಒಂದು ಯೂಟ್ಯೂಬ್ ಎಲ್ಲ ಬರ್ತದೆ. ಅಲ್ಲಿ ಡ್ರೈವರ್ದು ಬರಲ್ತು, ಆನ್ ಆದಾಗ ಇಲ್ಲೂ ಬರಲ್ಲ ಡ್ರೈವರ್ದು. ಬೇಕಾದ್ರೆ ನಾನು ಡ್ರೈವ್ ಮಾಡ್ಬೇಕಾರೆ ಇಲ್ಲಿ ಕುತ್ಕೊಂಡು ನೀನು ಬೇಕಾದ್ರೆ ಯೂಟ್ಯೂಬ್ ಎಲ್ಲ ನೋಡ್ಬೋದು. ಮತ್ತು ಇದು ಮೂನ್ ರೂಫ್ ಅಂತಾರೆ. ಇದನ್ನ ಓಪನ್ ಆಗಲ್ಲ ಗ್ಲಾಸು, ಬರೀ ಇದು ಇಲ್ಲಿ ನೋಡಿ ಮೇಲೆ ಗ್ಲಾಸು ಓಪನ್ ಆಗಲ್ಲ, ಅಂದರೆ ಬರೀ ಗ್ಲಾಸ್ ಇರ್ತದೆ.
ಈ ಗ್ಲಾಸು ತೆಗ್ದು ಓಪನ್ ಆಗಿ ಈ ಸ್ಪೇಸ್ ಬಂದ್ರೆ ಆಕಾಶ ಕಾಣಿಸಿದ್ರೆ ಅದನ್ನ ಸನ್ ರೂಫ್ ಅಂತಾರೆ. ಈಗ ಬರೀ ಹಿಂಗೆ ಇದ್ರೆ ಅದನ್ನ ಮೂನ್ ರೂಫ್ ಅಂತಾರೆ. ಆಯ್ತದ ನಾವು ಒಂದೆಟ್ಗೆ ಇವಾಗ ನೋಡಿ ಡೋರ್ ಹಾಕಿದ್ಮೇಲೆ ಅದೇ ಮುಂದಕ್ಕೆ ಬರ್ತದೆ. ಮುಂದಕ್ಕಾಗಲ್ವ ಈಗ ಅದು? ಅದನ್ನ ಬೇಕಾದ್ರೆ ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲಿ ಹಿಂಗೆ ತಳ್ಳೋರು ಹಿಂದೆ ಹೋಯ್ತದೆ, ಹಿಂಗೆ ತಳ್ಳೋರು ಮುಂದೆ ಹೋಯ್ತದೆ, ಹಿಂಗಂದ್ರೆ ಕೆಳಗೆ ಹೋಯ್ತದೆ. ಇದಂಗೈತೆ ಚೆನ್ನಾಗ. ಯಾವ್ದು ಇಷ್ಟ ಆಯ್ತು ನಿಂಗೆ ಓವರ್ ಆಲ್ ಹೇಳು, ಆನೆಸ್ಟಾಗಿ ಹೇಳು. XUV ಫಸ್ಟ್ ತೋರಿಸಿದ್ದ ಇಲ್ಲ ಥಾರ್ ರಾಕ್ಸ್ ವೈಟು? ಚೆನ್ನಾಗೈತೆ ಬಿಡಪ್ಪ ಅದು. ಯಾವುದು ಅಂತ ಹೇಳಿ ನಿನ್ಗೆ ಯಾವ್ದು ಇಷ್ಟ ಆಯ್ತು ಆನೆಸ್ಟಾಗಿ ಹೇಳ್ಬೇಕು. ಅದೇ ಇಷ್ಟ ಆಯ್ತು. ಥಾರ್ ರಾಕ್ಸು ವೈಟ್ ಕಲರ್ ಇದು ಜೀಪ್ ಥರದ್ದು. ಅಲ್ಲ ಇದು ಮದ್ದು XUV 700 ಅದಿಷ್ಟ ಆಯ್ತು. ನಿಜ ಅದು ಇಷ್ಟ ಆಯ್ತು. ಅಪ್ಪನಿಗೆಲ್ಲ ಇಷ್ಟ ಆಗೈತೆ, ಹೇಳ್ತಿಲ್ಲ ಕರೆಕ್ಟಾಗಿ. ಗೈಸ್ ಎಲ್ಲ ಚೆನ್ನಾಗಿ. ಅವತ್ತಿನ ಕಂಪ್ಲೇಂಟ್ ಮಾಡ್ತಿದ್ದಲ್ಲ ಕಾರೇ ತೋರಿಸ್ಲಿಲ್ಲ ನನಗೆ, ಕಾರೇ ತೋರಿಸ್ಲಿಲ್ಲ ಅಂತ, ಅದಕ್ಕೆ ಕರ್ಕೊಬಂದಿದ್ದೀನಿ. ಅಪ್ಪನಿಗೂ ತೋರಿಸಿದ್ದೀನಿ ಗೈಸ್. ಭಾನುವಾರ 14ನೇ ತಾರೀಕು ಡೆಲಿವರಿ ಇದೆ ಕಾರ್ದು. ನಾ ಎಲ್ಲಿ ಲೊಕೇಶನ್ನು ಮೀಟಪ್ ಮಾಡಿದ್ರೆ ಹೇಳ್ತೀನಿ. ಯೋಚನೆ ಮಾಡ್ತಾಯಿದ್ದೀನಿ ಮೀಟಪ್ ಮಾಡೋದಾ ಇಲ್ಲ ಹಂಗೆ ತೊಗೊಳೋದ ಅಂತ. ನೀವು ಕಮೆಂಟಲ್ಲಿ ಹೇಳಿ ಏನಾದ್ರು ಮೀಟಪ್ ಮಾಡಬೇಕಾ ಅಂತ. ಅಷ್ಟೇ ಗೈಸ್. ಇವಾಗ ನೀವು ಗೆಸ್ ಮಾಡ್ತೀರಿ ಯಾವ ಕಾರು ಅಂತ. ನಮ್ಮ ಅಪ್ಪನಿಗೆ ಹೇಳಿದ್ದೀನಿ ಯಾವ ಕಾರು ಅಂತ, ಬಟ್ ನೀವು ಗೆಸ್ ಮಾಡಿ ಯಾವ ಕಾರು ಇರ್ಬೋದು ಅಂತ. ಗೈಸ್ ನಮ್ಮ ಅಪ್ಪನ್ನ ಬಸ್ ಹಚ್ತೆ ರಾಮನಗರ ಹೋಗ್ತಾವ್ರೆ. ನನಗೆ ಇವತ್ತು ನಾಳೆ ಬೆಂಗಳೂರಲ್ಲಿ ಕೆಲಸ ಐತೆ, ಅದಕ್ಕೆ ಬೆಂಗಳೂರಲ್ಲೇ ಇರ್ತೀನಿ ಇವತ್ತು. ಊಟ ಮಾಡ್ಕೊಳ್ಳೋಣ, ಎಷ್ಟೊಂದು ಫೋನ್ ಮಾಡ್ತೀನಿ. ಗೈಸ್ ನಮ್ಮಪ್ಪ ಊಟ ಮಾಡಲ್ಲ ಅಂತಂದರು, ಅವರು ಇವಾಗ ಹೊರಟ್ರಲ್ವ, ಅದಕ್ಕೆ ನಾನಿವಾಗ ಒಂದು ಮಟನ್ ಬಿರಿಯಾನಿನ ಆರ್ಡ್ರ್ ಮಾಡಿದ್ದೀನಿ. ಮಟನ್ ಬಿರಿಯಾನಿ ತಿನ್ನೋಣ ಬನ್ನಿ ಗೈಸ್. ಗೈಸ್ ನಾಟಿ ಸ್ಟೈಲ್ ಮಟನ್ ಬಿರಿಯಾನಿನ ಹೇಳಿದೆ ನಾನು. ನೋಡಿ ಮಟನ್ ಜೊತೆಗೆ ಅವರೆಕಾಳದ್ದು ಬರುತ್ತಲ್ಲ, ಅವರೆಕಾಳೆಲ್ಲ ಹಾಕೋರೆ. ಬನ್ನಿ ಮಟನ್ ತಿನ್ನೋಣ. ಮಟನ್ ಬಿರಿಯಾನಿ ಚೆನ್ನಾಗಿರುತ್ತೆ ಈ ಹೋಟ್ಲಲ್ಲಿ, ಅದಕ್ಕೆ ಬಂದೆ. ಮಟನ್ ಬಿರಿಯಾನಿ ತಿನ್ನೋಣ ಬನ್ನಿ, ಸಾಫ್ಟಾಗಿದೆ. ಗೈಸ್ ಬೆಂಗಳೂರಲ್ಲಿ ಇವಾಗ ಕಟಿಂಗ್ನ ಮಾಡಿಸ್ಕೊಂಡೆ. ಇವಾಗಿದ್ದೆ 1 ಅವರ್ ಕಟಿಂಗ್ ಮಾಡಿದ್ರು. ಪಾಪ್ಯುಲರ್ ಅನ್ನೋ ಇದ್ರಲ್ಲಿ ಬಂದಿದ್ವಿ ಸಲೂನ್ಗೆ. ಗೈಸ್ ಇವಾಗ ಪಾಪ್ಯುಲರ್ ಸಲೂನಲ್ಲಿ ಕಟಿಂಗ್ನ ಮಾಡಿಸ್ಕೊಂಡು ಬಂದೆ ಹೊರಗಡೆ. ಇವಾಗ ನಮ್ಮ ಗಾಡಿನ ಸರ್ವಿಸ್ ಕೊಡಬೇಕು ಸರ್ವಿಸ್ ಸ್ಟೇಷನಲ್ಲಿ. ತುಂಬ ದಿನ ಆಗೈತೆ, ಸರ್ವಿಸ್ಗೆ ಬಂದೈತೆ ಗಾಡಿ, ಸರ್ವಿಸ್ಗೆ ಹೋಗೋಣ. ಏನಂತ ಕಟಿಂಗ್ ಮಾಡಿಸ್ಕೊಂಡೆ ಅಂತಂದರೆ, ನಾಳೆ ನಾನು ಬೇರೆ ಸ್ಟೇಟ್ಗೆ ಹೋಗ್ತಾ ಇದ್ದೀನಿ. ಕೇರಳ ಟ್ರಿಪ್ ಆಯಿತು, ಇವಾಗ ನೆಕ್ಸ್ಟು ಇನ್ನೊಂದು ಸ್ಟೇಟ್ಗೆ ಹೋಗ್ತಾ ಇದ್ದೀನಿ. ಫ್ಲೈಟಲ್ಲಿ ಹೋಗ್ತೀನಿ ನಾಳೆ. ಯಾವ ಸ್ಟೇಟ್ ಅಂತ ನಾಳೆ ವೀಡಿಯೋದಲ್ಲಿ ನೋಡಿ. ಇವಾಗ ಸದ್ಯಕ್ಕೆ ಹೋಗ್ಬಿಟ್ಟು 2 ದಿನ ಇರಲ್ವಲ್ಲ ನಾನು ಬೆಂಗಳೂರಲ್ಲಿ, ಅದಕ್ಕೆ ಅಷ್ಟರಲ್ಲಿ ಗಾಡಿ ಸರ್ವಿಸ್ ಆಗಿರುತ್ತೆ. ಸರ್ವಿಸ್ ಕೊಟ್ಬಿಡೋಣ ಬನ್ನಿ ಹೋಗೋಣ. ಸ್ವಲ್ಪ ಜಾಸ್ತಿ ಝೀರೋ ಮಾಡಿಬಿಡೋ ಅನಿಸ್ತಾ ಇತ್ತು ಇವಾಗ ಮಿರರಲ್ಲಿ ನೋಡ್ಕೊಂಡ್ಮೇಲೆ. ಏನು ಮಾಡೋಕ್ಕಾಗಲ್ಲ ಗೈಸ್. ಮಾಗಡಿ ರೋಡು ಹೀರೋ ಶೋರೂಮ್ ಆಯ್ತಲ್ಲ, ಅಲ್ಲಿ ಸರ್ವಿಸ್ಗೆ ಬಿಡ್ತಾ ಇದ್ದೀನಿ. ನಾಳೆ ಸಿಗುತ್ತೆ ಅಂತವ್ರೆ, ಬಟ್ ನಾನು ವಾಪಸ್ ಬರೋದು 2 ದಿನ ಆಗುತ್ತೆ. ಏನು ಪ್ರಾಬ್ಲಮ್ ಇಲ್ಲ ಅಂದ್ಕೊಂಡಿದ್ದೆ. ಇಲ್ಲೊಂದ್ಸಲ ಲಾಸ್ಟ್ ಟೈಮು ಕೂಡ ಸರ್ವಿಸ್ ಮಾಡಿಸ್ದಾಗ ಎಕ್ಸ್ಪಲ್ಸಲ್ಲಿ ಇದೊಂದು ಪ್ರಾಬ್ಲಮ್ ಐತೆ. ಇಲ್ಲಿ ಸ್ವಲ್ಪ ಆಯಿಲ್ಲೋ ಏನೋ ಲೀಕ್ ಆಗುತ್ತೆ. ಈ ಸಲನೂ ಆಗೈತೆ, ಕೇಳ್ತೀನಿ ರೀ ಅವ್ರಿಗೆ, ನೋಡೋಣ. ಅದು ತಿರ್ಗಾ ಕ್ಯಾಬ್ ಚೇಂಜ್ ಮಾಡ್ಬೇಕನ್ಸುತ್ತೆ. ನಾಳೆ ನನಗೆ ಅರ್ಲಿ ಮಾರ್ನಿಂಗ್ ಫ್ಲೈಟ್ ಐತೆ. ಬೇರೆ ಸ್ಟೇಟ್ಗೆ ಹೋಗ್ತಿದ್ದೀನಲ್ಲ, ಇವಾಗ ಮಲ್ಕೋಬೇಕು. ಇವತ್ತಿನ ದಿನ ಮುಗೀತು. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀನಿ ಬೇರೆ ಸ್ಟೇಟಲ್ಲಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ.